ಒಂದಷ್ಟು ತರಕಾರಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಅದು ಯಾವುದಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನೀವು ತಿಳಿಸ್ಕೊಡ್ಬೇಕು. ಓಕೆನಾ? ಓಕೆ. ಓಕೆ. ಈಗ ಮೊದಲನೇದಾಗಿ ಎಲ್ರಿಗೂ ಇಷ್ಟ ಆಗೋದಂದರೆ ಕ್ಯಾರೆಟ್. ಕ್ಯಾರೆಟ್ ಯಾವುದಕ್ಕೆ ಒಳ್ಳೆಯದು? ಕಣ್ಣಿಗೆ. ಟೊಮ್ಯಾಟೊ? ಚರ್ಮಕ್ಕೆ. ಮೂಲಂಗಿ? ಮೂಲವ್ಯಾಧಿಗೆ. ಬೆಂಡೆಕಾಯಿ? ಬುದ್ಧಿಶಕ್ತಿಗೆ. ಬೀಟ್ರೂಟ್? ಬೀಟ್ರೂಟ್ ಡಿಮೆನ್ಷಿಯಾ, ಮೆಮೊರಿ ಲಾಸ್ ಆಗತ್ತಲ್ಲ ವಯಸ್ಸಾಗದಾಗ, ಆ ಡಿಮೆನ್ಷಿಯಾ ಅದು ದೊಡ್ಡ ಕಾಯಿಲೆ. ಓಕೆ. ಈಗ ಆಲೂಗಡ್ಡೆ ವಾಯು ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಅದರಿಂದ ಬೆನಿಫಿಟ್ಸ್ ಏನಾದರೂ ಇದೆಯಾ ಆಲೂಗಡ್ಡೆ? ಸಣ್ಣಕ್ಕಿರೋರು ದಪ್ಪಗಾಗ್ಬೋದು. ಸೌತೆಕಾಯಿ? ಸೌತೆಕಾಯಿ ಸೌಂದರ್ಯವರ್ಧಕವೂ ಹೌದು, ಜೀರ್ಣಕಾರಿ. ಹಣ್ಣುಗಳ ಬಗ್ಗೆ ಕೇಳೋದಾದ್ರೆ ಪಪಾಯ? ಐಸೈಟ್. ಆ್ಯಪಲ್? ನರಗಳ ದೌರ್ಬಲ್ಯಕ್ಕೆ. ಬಾಳೆಹಣ್ಣು? ಪೊಟ್ಯಾಷಿಯಂ, ರಿಚ್ ಪೊಟ್ಯಾಷಿಯಂ, ಹಾರ್ಟ್ಗೆ ತುಂಬ ಒಳ್ಳೆಯದು. ಓಕೆ, ಇಂಪಾರ್ಟೆಂಟ್. ಸೀಮೆ ಬದನೆಕಾಯಿ ತಿಂತಾ ಇದ್ರೆ ಶುಗರ್ ಬರಲ್ಲ. ಓಕೆ. ಹೀರೆಕಾಯಿ ತಿಂತಾ ಇದ್ರೆ ಕಣ್ಣಲ್ಲಿ ಪೊರೆ ಬರಲ್ಲ. ಸೋರೆಕಾಯಿ ತಿಂತಾ ಇದ್ರೆ BP ಜಾಸ್ತಿ ಆಗಲ್ಲ. ದಂಟಿನ ಸೊಪ್ಪು ತಿಂತಾ ಇದ್ದರೆ ಪೌಷ್ಟಿಕಾಂಶ ತುಂಬ ಇರುತ್ತೆ, ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲಕಾಯಿ ಅಂತೂ ಸಾಮಾನ್ಯವಾಗಿ ಯಾರೋ ಈಗಿನವರಂತೂ ನಮ್ಮ ಜನ್ರೇಷನವ್ರು ತಿನ್ನೋದೇ ಇಲ್ಲ ಅಂತಾರೆ. ಸೊ ಹಾಗಲಕಾಯಿ ತಿನ್ನೋದ್ರಿಂದ ವಿಷಹರವಾಗಿ ಕೆಲಸ ಆಗುತ್ತೆ, ಯಾವುದೇ ರೀತಿ ಇನ್ಫೆಕ್ಷನ್ಗಳಾಗೋದಿಲ್ಲ. ಎಲ್ರಿಗೂ ಗೊತ್ತು ಶುಗರ್ಗೆ ಒಳ್ಳೆಯದು. ಬಾಳೆ ದಿಂಡು ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಹೋಗುತ್ತೆ. ಬಾಳೆಕಾಯಿ ತಿನ್ನೋದ್ರಿಂದ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಓಕೆ. ಇನ್ಯಾವ್ದು ಬಿಟ್ವಿ? ಕುಂಬಳಕಾಯಿ? ಕುಂಬಳಕಾಯಿ ದಪ್ಪಗಿರೋರು ಸಣ್ಣಗಾಗ್ಬೋದು, ಸಣ್ಣಗಿರೋರು ದಪ್ಪಗಾಗ್ಬೋದು. ಬೂದು ಕುಂಬಳಕಾಯಿ, ಸಿಗುಂಬಳಕಾಯಿ ತಿಂತಾ ಇದ್ರೆ ಕಣ್ಣಿನ ದೃಷ್ಟಿ ಸೂಪರ್ ಆಗಿರುತ್ತೆ. ಓಕೆ. ನುಗ್ಗೆಕಾಯಿ? ನರಗಳಿಗೆ ತುಂಬ ಚೈತನ್ಯ ಕೊಡ್ತಕ್ಕಂಥದ್ದು, ಪುರುಷತ್ವ ಜಾಸ್ತಿ ಆಗುತ್ತೆ. ಓಕೆ. ಓ ಸೂಪರ್. ಟಕ್ ಅಂತ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ.